ಹಾಯ್, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಏನಪ್ಪ ಅಂದರೆ, ವಾಣಿ ಆಂಟಿ ಪಕ್ಕದ ಮನೆಯ ಹುಡುಗನ ಹತ್ರ ಹಲಸಿನ ಹಣ್ಣನ್ನು ಬಗೆಯುವುದಕ್ಕೆ ಹೇಳಿದರೆ ಅವನು ಆತುರದಲ್ಲಿ ಅವಳ ಹಣ್ಣಿನ ತೂತನ್ನು ಬಗೆದು ಚೆನ್ನಾಗಿ ಸವಿದು ತಿಂದ ಮೇಲೆ ಒಳಗಡೆ ಹಾಕಿ ಮಾಡಿದ ಕತೆ ಫ್ರೆಂಡ್ಸ್. ಕಥೆಯಂತೂ ತುಂಬಾ ಚೆನ್ನಾಗಿದೆ, ಹಾಗಾಗಿ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ಕತೆಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಾಣಿ ಅನ್ನುವವಳು ತುಂಬಾ ಸುಂದರವಾಗಿರುವ ಹೆಣ್ಣು. ವಾಣಿಗೆ ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗನಿದ್ದ. ಹಾಗೆ ವಾಣಿಯ ಗಂಡ ತುಂಬ ಒಳ್ಳೆಯ ವ್ಯಕ್ತಿ. ಅವನೊಬ್ಬ ತರಕಾರಿ ವ್ಯಾಪಾರಿ. ಅವನ ಹೆಸರು ಹರೀಶ್ ಅಂತ. ವಾಣಿಯ ಮಕ್ಕಳು ಶಾಲೆಗೆ ಹೋಗುವುದರಿಂದ ಅವಳು ಪ್ರತಿದಿನ ತಿಂಡಿ ಮಾಡುತ್ತಿದ್ದಳು. ಅವತ್ತು ಕೂಡ ಎಂದಿನಂತೆ ದೋಸೆಯನ್ನು ಮಾಡಿದ್ದಳು. ಅವತ್ತಿಬ್ಬರು ಮಕ್ಕಳು ತಿಂಡಿ ತಿನ್ನುವಾಗ ವಾಣಿಯ ಹತ್ತಿರ, ಅಮ್ಮ, ಪ್ರತಿದಿನ ಇದೇ ತಿಂಡಿಯನ್ನು ತಿಂದು ತಿಂದು ಸಾಕಾಗಿ ಹೋಗಿದೆ, ನಾಳೆಯಾದರೂ ಬೇರೆ ತಿಂಡಿಯನ್ನು ಮಾಡುತ್ತೀಯಾ ಅಂತ ಕೇಳುತ್ತಾರೆ. ಅದಕ್ಕೆ ವಾಣಿ ಹೇಳ್ತಾಳೆ, ನಾಳೆ ಬೇಡ, ನೀವಿಬ್ಬರು ಇವತ್ತು ಶಾಲೆ ಬಿಟ್ಟು ಮನೆಗೆ ಬರುವಷ್ಟರಲ್ಲಿ ನಿಮಗೆ ಇಷ್ಟವಾಗುವ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿಟ್ಟಿರುತ್ತೇನೆ ಅಂತ ಹೇಳುತ್ತಾಳೆ. ಅವರಿಬ್ಬರು ಕೂಡ ತಿಂಡಿಯನ್ನು ತಿಂದ ನಂತರ ಹರೀಶ್ ತರಕಾರಿ ವ್ಯಾಪಾರಕ್ಕೆ ಹೋಗುವಾಗ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾನೆ. ಹರೀಶ್ ತನ್ನ ಮಕ್ಕಳನ್ನು ಶಾಲೆಗೆ ಬಿಟ್ಟು ತರಕಾರಿ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮುಗಿಸಿ ಮನೆಗೆ ಬರುವಾಗ ತುಂಬಾ ಕತ್ತಲಾಗುತ್ತೆ. ಹಾಗಾಗಿ ವಾಣಿಯು ತನ್ನ ಗಂಡನ ಹತ್ತಿರ ಹಲಸಿನ ಹಣ್ಣನ್ನು ತರುವುದಕ್ಕೆ ಹೇಳದೆ ತಮ್ಮ ಪಕ್ಕದ ಮನೆಯವರ ತೋಟದಲ್ಲಿರುವ ಹಣ್ಣನ್ನೇ ತರುವುದಕ್ಕೆ ನಿರ್ಧಾರ ಮಾಡುತ್ತಾಳೆ. ಹರೀಶ್ ತರಕಾರಿ ವ್ಯಾಪಾರಕ್ಕೆ ಹೋದ ಮೇಲೆ ವಾಣಿಯು ದಿನನಿತ್ಯದ ಮನೆ ಕೆಲಸವನ್ನು ಮುಗಿಸಿ ಪಕ್ಕದ ಮನೆಯ ಸುನೀಲನಿಗೆ ಫೋನ್ ಮಾಡಿ ಬರುವುದಕ್ಕೆ ಹೇಳುತ್ತಾಳೆ. ನಂತರ ಅವನು ವಾಣಿಯ ಮನೆಗೆ ತಕ್ಷಣವೇ ಓಡೋಡಿ ಬರುತ್ತಾನೆ. ಆವಾಗ ವಾಣಿ ಸುನೀಲನ ಹತ್ತಿರ, ಇವಾಗ ನಿನಗೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಸುನೀಲ್ ಹೇಳ್ತಾನೆ, ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ರಜೆ ಕೊಟ್ಟಿದ್ದಾರೆ, ನನಗೆ ಬೇರೇನೂ ಕೂಡ ಕೆಲಸವಿಲ್ಲ ಅಂತ ಹೇಳ್ತಾನೆ. ಆಗ ವಾಣಿ ಸುನೀಲನ ಹತ್ತಿರ, ನಮ್ಮ ಮಕ್ಕಳಿಗೆ ಹಲಸಿನ ಹಣ್ಣಿನ ಕಡುಬು ಮಾಡಬೇಕಂತೆ ಹರೀಶ್, ಮನೆಗೆ ಬರುವಾಗ ತುಂಬ ತಡವಾಗುತ್ತೆ, ನಿನಗೇನು ಅಭ್ಯಂತರವಿಲ್ಲವೆಂದರೆ ನಿಮ್ಮ ಮನೆಯ ತೋಟದ ಹಲಸಿನ ಹಣ್ಣನ್ನು ಕೊಡುತ್ತೀಯಾ? ಅದಕ್ಕೆ ಹಣ ಎಷ್ಟು ಅಂತ ಹೇಳು, ನಾನು ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಸುನೀಲ್ ಹೇಳ್ತಾನೆ, ಅಯ್ಯೋ, ನಮ್ಮ ಮನೆಯಲ್ಲಿ ಯಾರೂ ಕೂಡ ಹಲಸಿನ ಹಣ್ಣನ್ನು ತಿನ್ನೋದಿಲ್ಲ, ಮರದಲ್ಲಿ ಹಣ್ಣಾಗಿರುವುದೆಲ್ಲ ಕೊಳೆತು ಹಾಳಾಗಿ ಹೋಗಿದೆ, ನಿಮಗೆ ಎಷ್ಟು ಹಣ್ಣು ಬೇಕಾದರೂ ತೆಗೆದುಕೊಂಡು ಬನ್ನಿ ಅಂತ ಹೇಳುತ್ತಾನೆ. ಆಗ ವಾಣಿ ಹೇಳ್ತಾಳೆ, ನನಗೆ ಮರ ಹತ್ತುವುದಕ್ಕೆ ಗೊತ್ತಿಲ್ಲ ಕಣೋ, ನಿನಗೇನು ಅಭ್ಯಂತರವಿಲ್ಲವೆಂದರೆ ನೀನೇ ತೆಗೆದುಕೊಡುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕೆ ಸುನೀಲ್, ಆಯಿತು, ನಾನೇ ತೆಗೆದುಕೊಡುತ್ತೇನೆ, ಬನ್ನಿ, ಇಬ್ಬರು ಕೂಡ ತೋಟಕ್ಕೆ ಹೋಗೋಣ ಅಂತ ಹೇಳುತ್ತಾನೆ. ಆವಾಗ ವಾಣಿ ಮನೆಯ ಬಾಗಿಲನ್ನು ಹಾಕಿ ಕತ್ತಿಯನ್ನು ಹಿಡಿದುಕೊಂಡು ಸುನೀಲನ ಜೊತೆ ಹಲಸಿನ ಹಣ್ಣನ್ನು ತೆಗೆಯುವುದಕ್ಕೆ ತೋಟಕ್ಕೆ ಹೋಗುತ್ತಾಳೆ. ತೋಟಕ್ಕೆ ಹೋದ ಮೇಲೆ ಅಲ್ಲಿ ತುಂಬಾ ಹಲಸಿನ ಮರ ಇರುತ್ತೆ. ಎಲ್ಲ ಮರದಲ್ಲಿಯೂ ಕೂಡ ಹಣ್ಣಿರುತ್ತೆ. ಪ್ರವೀಣನಿಗೆ ಅದು ಅವರ ಸ್ವಂತ ತೋಟವಾಗಿದ್ದರಿಂದ ಯಾವ ಮರದಲ್ಲಿರುವ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವನು ನದಿ ಹತ್ತಿರವಿರದ ಮರದ ಬಳಿ ವಾಣಿಯನ್ನು ಕರೆದುಕೊಂಡು ಹೋಗಿ ಹಲಸಿನ ಮರವನ್ನು ಹತ್ತುತ್ತಾನೆ. ಸುನೀಲ್ ಮರವನ್ನು ಹತ್ತಿ ವಾಣಿಯ ಹತ್ತಿರ ಯಾವ ಹಣ್ಣನ್ನು ತೆಗೆಯುವುದಂತ ಕೇಳುವುದಕ್ಕೆ ಕೆಳಗಡೆ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕೆಂದರೆ ಸುನೀಲ್ ಮರದ ಮೇಲಿಂದ ಕೆಳಗಡೆ ನೋಡುವಾಗ ವಾಣಿಯ ಹತ್ತಿರವಿರುವ ಹಣ್ಣುಗಳೆರಡು ಚೆನ್ನಾಗಿ ಕಾಣುತ್ತಿದ್ದವು. ಅದನ್ನು ನೋಡಿ ಅವನಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಪದೇ ಪದೇ ಬೇಕು ಅಂತಾನೆ ಕೆಳಗಡೆ ನೋಡಿ ಅವುಗಳನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ. ಅದು ತುಂಬಾ ದೊಡ್ಡದಾಗಿದ್ದರಿಂದ ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು. ಮರದಲ್ಲಿರುವ ಹಣ್ಣಿಗಿಂತ ನಿನ್ನದೇ ಚೆನ್ನಾಗಿದೆ, ನೋಡ್ತಾ ಇದ್ದರೆ ಈಗಲೇ ತಿನ್ನಬೇಕು ಅಂತ ಆಸೆಯಾಗುತ್ತಿದೆ ಅಂತ ಮನಸ್ಸಿನಲ್ಲಿ ಆಸೆ ಪಡುತ್ತಾನೆ. ಅವುಗಳನ್ನು ಪದೇ ಪದೇ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾ, ಜಾಸ್ತಿ ನೋಡಿದರೆ ಅನುಮಾನ ಬರುತ್ತೆ ಅಂತ ತಕ್ಷಣವೇ ಚೆನ್ನಾಗಿ ಬೆಳೆದಿರುವ ಹಲಸಿನ ಹಣ್ಣನ್ನು ತೆಗೆಯುತ್ತಾನೆ. ನಂತರ ವಾಣಿ ಹತ್ತಿರ ಒಂದು ಸಾಕಾ, ಇಲ್ಲ ಇನ್ನೊಂದು ತೆಗೆಯುವುದಾ ಅಂತ ಕೇಳುತ್ತಾನೆ. ಅದಕ್ಕೆ ವಾಣಿ ಹೇಳ್ತಾಳೆ, ಪರವಾಗಿಲ್ಲ ಕಣೋ, ಒಂದು ಹಣ್ಣು ಸಾಕು, ಇದು ತುಂಬಾ ದೊಡ್ಡದಿದೆ ಅಲ್ವಾ, ಹಾಗಾಗಿ ಇನ್ನೊಂದರ ಅವಶ್ಯಕತೆ ಇಲ್ಲ, ನೀನು ನಿಧಾನವಾಗಿ ಕೆಳಗಿಳಿ ಅಂತ ಹೇಳುತ್ತಾಳೆ. ಸುನೀಲ್ ನಿಧಾನವಾಗಿ ಕೆಳಗಿಳಿಯುತ್ತಾ ವಾಣಿಯ ಕಡೆ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾನೆ. ವಾಣಿ ಮಾತ್ರ ಸುನೀಲ್ ತನ್ನ ಮುಖವನ್ನು ನೋಡುತ್ತಿದ್ದಾನೆ ಅಂತ ಅಂದುಕೊಂಡಿದ್ದಳು. ಆದರೆ ಸುನೀಲ್ ಮಾತ್ರ ಅವಳ ಮುಖವನ್ನು ಚೂರೂ ಸಹ ನೋಡುತ್ತಿರಲಿಲ್ಲ. ನಂತರ ಮರದಿಂದ ಕೆಳಗಿಳಿದ ಮೇಲೆ ವಾಣಿಯ ಹತ್ತಿರ, ನೀವು ಹಣ್ಣನ್ನು ಎತ್ತಿಕೊಳ್ಳುವುದು ಬೇಡ, ಅದು ತುಂಬಾ ಭಾರವಿದೆ, ಹಾಗಾಗಿ ನಾನೇ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ. ಆಗ ವಾಣಿ ಹೇಳ್ತಾಳೆ, ಬೇಡ ಕಣೋ, ನೀನು ಮರವನ್ನು ಹತ್ತಿ ಹಣ್ಣು ತೆಗೆದು ಸಹಾಯ ಮಾಡಿದ್ದೇ ಹೆಚ್ಚು, ಇನ್ನು ನಿನ್ನ ಹತ್ತಿರವೇ ಎತ್ತಿಕೊಳ್ಳುವುದಕ್ಕೆ ಹೇಳಿದರೆ ಅದು ನನ್ನ ತಪ್ಪಾಗುತ್ತೆ, ಬೇಡ ಬಿಡು, ನಾನೇ ಎತ್ತಿಕೊಂಡು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ
ಹಲಸಿನ ಹಣ್ಣನ್ನು ಎತ್ತಿಕೊಂಡು ಭುಜದ ಮೇಲೆ ಇಟ್ಟುಕೊಂಡು ಹೋಗುತ್ತಾಳೆ. ಸುನಿಲ್ ಕೂಡ ಅವಳ ಹಿಂದೆಯೇ ನಡೆಯುತ್ತಾನೆ. ನಡೆಯುವಾಗ ಹಿಂದಿನ ಭಾಗ ಅಲುಗಾಡುವುದನ್ನೇ ನೋಡುತ್ತಾ ಮುಂದೆ ಸಾಗುತ್ತಾನೆ. ವಾಣಿ ಮನೆಗೆ ಹೋದ ತಕ್ಷಣವೇ ಹೆಗಲ ಮೇಲಿದ್ದ ಹಲಸಿನ ಹಣ್ಣನ್ನು ಕೆಳಗಿಳಿಸಿದಳು. ನಂತರ ಸುನಿಲ್ ಹಣ್ಣು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೋ ಅಂತ ಹೇಳುತ್ತಾಳೆ. ಅದಕ್ಕೆ ಸುನಿಲ್ ಪರವಾಗಿಲ್ಲ ಬಿಡಿ ಅಂತ ಹೇಳುತ್ತಾನೆ. ಹಲಸಿನ ಹಣ್ಣು ತುಂಬ ದಪ್ಪವಿದ್ದ ಕಾರಣ ವಾಣಿ ಸುನಿಲನ ಹತ್ರ ನನಗೆ ದಪ್ಪವಿರುವ ಹಲಸಿನ ಹಣ್ಣನ್ನು ಬಗೆಯುವುದಕ್ಕೆ ಸರಿಯಾಗಿ ಗೊತ್ತಿಲ್ಲ ಕಣೋ, ನಿನಗೇನು ಅಭ್ಯಂತರವಿಲ್ಲವೆಂದರೆ ಬಗೆದು ಕೊಡುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕವನು ಸರಿ, ನಿಮ್ಮ ಹತ್ತಿರವಿರುವ ಕತ್ತಿ ಕೊಡಿ, ಬಗೆದು ಕೊಡುತ್ತೇನೆ ಅಂತ ಹೇಳಿ ವಾಣಿ ಹತ್ತಿರವಿರುವ ಕತ್ತಿಯನ್ನು ತೆಗೆದುಕೊಳ್ಳುತ್ತಾನೆ. ನಂತರ ವಾಣಿ ಸುನಿಲಿನ ಹತ್ತಿರ ನೀನು ಹಣ್ಣನ್ನು ಬಗೆಯುತ್ತಿರು, ನಾನು ಒಳಗಡೆ ಹೋಗಿ ಬರ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಸುನಿಲ ಯಾಕೆ ಅಂತ ಕೇಳುತ್ತಾನೆ. ಆಗ ವಾಣಿ ಹೇಳುತ್ತಾಳೆ, ಹಲಸಿನ ಹಣ್ಣಿನ ಸೋನೆ ಬಟ್ಟೆಯ ಮೇಲೆ ಬಿದ್ದಿದೆ ಕಣೋ, ಒಳಗಡೆ ಹೋಗಿ ಬೇರೆ ಬಟ್ಟೆ ಹಾಕ್ಕೊಂಡು ಬರುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಸುನೀಲನಿಗೆ ಏನೋ ಒಂಥರ ಖುಷಿಯಾಗುತ್ತೆ. ವಾಣಿ ಒಳಗಡೆ ಹೋದ ಮೇಲೆ ಹೇಗಾದರೂ ಮಾಡಿ ಬಟ್ಟೆ ಬದಲಾಯಿಸುವುದನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ವಾಣಿಯು ಹೊರಗಡೆ ಹಾಕಿರುವ ಚಿಲಕ ತೆಗೆದು ಒಳಗಡೆ ಹೋಗುತ್ತಾಳೆ. ಸುನೀಲ್ ಹಲಸಿನ ಹಣ್ಣನ್ನು ಸಿಗಿಯುವುದನ್ನು ಬಿಟ್ಟು ನಿಧಾನಕ್ಕೆ ಒಳಗೆ ಹೋಗುತ್ತಾನೆ. ಫ್ರೆಂಡ್ಸ್, ಒಂದು ವೇಳೆ ಸುನೀಲನ ಜಾಗದಲ್ಲಿ ನೀವು ಇದ್ದಿದ್ದರೆ ಹಲಸಿನ ಹಣ್ಣನ್ನು ಕಟ್ ಮಾಡುವುದಕ್ಕೆ ಹೋಗ್ತಾ ಇದ್ದಿದ್ರಾ, ಇಲ್ಲ ಕಣ್ಣು ತಂಪು ಮಾಡಿಕೊಳ್ಳುವುದಕ್ಕೆ ಹೋಗ್ತಾ ಇದ್ರಾ ಅಂತ ತಪ್ಪದೆ ಕಮೆಂಟ್ ಮಾಡಿ. ವಾಣಿ ಒಳಗಡೆ ಹೋದ ಮೇಲೆ ಬಟ್ಟೆಯ ಮೇಲೆ ಬಿದ್ದಿರುವ ಹಣ್ಣಿನ ಸೋನೆಯನ್ನು ಒರೆಸಿದರೂ ಹೋಗಲ್ಲ ಅಂತ ಅದನ್ನು ಪೂರ್ತಿಯಾಗಿ ತೆಗೆದೇ ಬಿಡುತ್ತಾಳೆ. ಪಾಪ ವಾಣಿ ಅವಳು ತೆಗೆದಾಗ ಸುನೀಲನು ಹಿಂದುಗಡೆ ನಿಂತು ನೋಡುತ್ತಿರುವುದು ಗೊತ್ತೇ ಆಗುವುದಿಲ್ಲ. ಎಲ್ಲವನ್ನು ತೆಗೆದು ಪಕ್ಕದಲ್ಲಿ ಎಸೆದ ನಂತರ ಸೂರ್ಯನ ಬಿಸಿಲು ಮನೆಯೊಳಗಡೆ ಬೀಳುತ್ತಿದ್ದರಿಂದ ವಾಣಿಗೆ ನೆರಳು ಕಾಣಿಸಿ ಹಿಂದೆ ತಿರುಗಿ ನೋಡುತ್ತಾಳೆ. ಆವಾಗ ಸುನೀಲನನ್ನು ನೋಡಿ ಶಾಕ್ ಆಗಿ, ಸುನೀಲ್, ಇಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ದೀಯಾ, ಒಳಗೆ ಯಾಕೆ ಬಂದಿದ್ದು ಅಂತ ಕೇಳುತ್ತಾಳೆ. ಅದಕ್ಕವನು ಮರ ಹತ್ತಿ ಹಲಸಿನ ಹಣ್ಣು ತೆಗೆದು ತುಂಬ ಸುಸ್ತಾಗಿದೆ, ನೀವು ಕುಡಿಯುವುದಕ್ಕೆ ನೀರು ಸಹ ಕೊಟ್ಟಿಲ್ಲ, ಅದಕ್ಕೆ ಒಳಗಡೆ ಬಂದದ್ದು ಅಂತ ಉತ್ತರ ಕೊಡುತ್ತಾನೆ. ಆವಾಗ ವಾಣಿಗೆ ಏನೂ ಹೇಳಬೇಕಂತ ಗೊತ್ತಾಗುವುದಿಲ್ಲ. ಯಾಕೆಂದರೆ ತಾನು ಕುಡಿಯುವುದಕ್ಕೆ ನೀರು ಕೊಟ್ಟಿದ್ದರೆ ಸುನೀಲನು ಒಳಗಡೆ ಬರುತ್ತಿರಲಿಲ್ಲ. ಅವನು ಒಳಗೆ ಬಂದು ನನ್ನನ್ನು ನೋಡಲು ನಾನೇ ಕಾರಣ ಅಂತ ಅಂದುಕೊಳ್ಳುತ್ತಾಳೆ. ವಾಣಿಗೆ ಅವಳ ಸ್ಥಿತಿಯನ್ನು ನೋಡಿ ತುಂಬಾ ನಾಚಿಕೆಯಾಗಿ, ನನ್ನನ್ನು ಹಾಗೆ ನೋಡಬೇಡ, ಅಡುಗೆ ಮನೆಗೆ ಹೋಗಿ ನೀರು ಕುಡಿ ಅಂತ ಹೇಳ್ತಾಳೆ. ಅವನಂತೂ ಎಲ್ಲವನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಂಡು ಸರಿ ಅಂತ ತಲೆಯಾಡಿಸುತ್ತಾನೆ. ಸುನೀಲನು ಜೀವನದಲ್ಲಿ ಅದೇ ಮೊದಲ ಸಲ ನೋಡಿದ್ದರಿಂದ ಅವನಿಗೆ ನೀರು ಕುಡಿಯುವುದಕ್ಕೆ ಹೋಗಲು ಮನಸ್ಸೇ ಆಗುವುದಿಲ್ಲ. ಎಲ್ಲವನ್ನು ನೋಡಿದ ಮೇಲೆ ಇನ್ನೇನು ಮಾಡುವುದಕ್ಕಾಗುತ್ತೆ ಅಂತ ಪೂರ್ತಿ ನೋಡಿಯಾಗಿದೆ ಅಲ್ವಾ, ಇನ್ನಾದರೂ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಅದಕ್ಕೆ ಸುನೀಲ್, ಹೌದು ಎಲ್ಲವನ್ನು ನೋಡಿದ್ದೇನೆ ನಿಜ, ಆದರೆ ಅದರ ರುಚಿ ಮಾತ್ರ ನೋಡಿಲ್ಲ. ನಾನು ಕೊಟ್ಟಿರುವ ಹಲಸಿನ ಹಣ್ಣಿಗೆ ಹಣ ಕೊಡುವುದೇನೂ ಬೇಡ, ಆದರೆ ಅದರ ಬದಲಾಗಿ ನನ್ನ ಕಣ್ಣೆದುರು ಕಾಣುತ್ತಿರುವ ಹಣ್ಣಿನ ರುಚಿ ನೋಡಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ವಾಣಿ, ಸರಿ ಬೇಗ ರುಚಿ ನೋಡಿ ಒಳಗಡೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ವಾಣಿಗೆ ಖುಷಿಯಾಗಿ ಹಣ್ಣು ಬಿಡಿಸಿ ರುಚಿಯನ್ನು ನೋಡಿ ತುಂಬಾ ಸ್ವಾದಿಷ್ಟವಾಗಿದೆ ಅಂತ ಹೇಳಿ ಒಂದು ಸಲ ಒಳಗೆ ಹಾಕಲು ಅವಕಾಶ ಕೇಳಿದಾಗ, ಜೀವನದಲ್ಲಿ ಸಾಧನೆಯ ಜೊತೆ ಎಲ್ಲವನ್ನು ಮಾಡಬೇಕು, ಅದೇ ನಿಜವಾದ ಜೀವನ ಅಂತ ಹೇಳಿದಾಗ ಒಳಗೆ ಹಾಕಿ ಎಲ್ಲವನ್ನು ಮಾಡಿ ಮುಗಿಸಿದ ನಂತರ ನೀರು ಕುಡಿದು ತೆಗೆದಿಟ್ಟಿರುವ ಹಲಸಿನ ಹಣ್ಣನ್ನು ಸಿಗಿದು ತಿಂಡಿ ಮಾಡುವುದಕ್ಕೆ ಸಿದ್ಧ ಮಾಡುತ್ತಾರೆ. ನಂತರ ಸುನೀಲನ ಹತ್ತಿರ ಮಾಡಿದ್ದು ಹೇಗಿತ್ತು ಅಂತ ಕೇಳಿದಾಗ ಹಲಸಿನ ಹಣ್ಣು ತಿಂದಿರುವುದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳುತ್ತಾನೆ. ನಂತರ ಬೇಗನೆ ಹಲಸಿನ ಹಣ್ಣನ ತಿಂಡಿಯನ್ನು ಮಾಡುತ್ತಾರೆ. ಶಾಲೆಗೆ ಹೋಗಿರುವ ವಾಣಿಯ ಮಕ್ಕಳು ಮನೆಗೆ ಬಂದವರೇ, ಅಮ್ಮ ತಿಂಡಿ ರೆಡಿಯಾಗಿದೆಯಾ ಅಂತ ಕೇಳುತ್ತಾರೆ. ಅದಕ್ಕೆ ವಾಣಿ, ಹೌದು ಸಿದ್ಧವಾಗಿದೆ, ಬೇಗ ಬೇಗ ಕೈಕಾಲು ತೊಳೆದು ಬನ್ನಿ ಅಂತಾಳೆ. ನಂತರ ಮಕ್ಕಳಿಗೆ ಹಲಸಿನ ಹಣ್ಣಿನ ತಿಂಡಿ ಕೊಟ್ಟಾಗ ಅವರಿಬ್ಬರು ಕೂಡ ತಿಂದು ಖುಷಿ ಪಡುತ್ತಾರೆ. ಫ್ರೆಂಡ್ಸ್, ಕತೆ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.